ನಮಸ್ಕಾರ. ಪ್ರಕೃತಿಯ ಮಡಿಲಲ್ಲಿ ನಾನೀಗ ನಿಂತಿರುವಂಥದ್ದು ರಮಣೀಯವಾದಂತಹ ದೃಶ್ಯಗಳು ನಿಮಗೆ ಕಣ್ತುಂಬಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಸುತ್ತಲೂ ಕಾಫಿ ತೋಟ, ಕಾಫಿಯ ಘಮ, ಜೊತೆಗೆ ಸುಂದರವಾದಂತಹ ಹಕ್ಕಿಗಳ ಚಿಲಿಪಿಲಿ ನಿನಾದ, ಸೂರ್ಯನ ರಶ್ಮಿ ಮೈಗೆ ತಾಕ್ತಾ ಇರುವಂಥದ್ದು. ನಿಜಕ್ಕೂ ನನ್ನ ಪಾಲಿಗಂತೂ ಇದು ಕಂಪ್ಲೀಟ್ಲಿ ಶುಭೋದಯ. ಇಂತಹ ಅತ್ಯದ್ಭುತವಾದಂತಹ ತಾಣ ಎಲ್ಲಿಗೆ ಬಂದಿದ್ದೀನಿ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ನಾನಿಂದು ಬಂದಿರುವಂಥದ್ದು ಕಾವೇರಿಯ ನಾಡು ಕೊಡಗಿಗೆ. ಕೊಡಗಿನ ಸುಂದರವಾದಂತಹ ರೆಸಾರ್ಟ್ಗೆ ನಾನಿಂದು ಬಂದಿದ್ದೀನಿ. ಆ ರೆಸಾರ್ಟ್ನ ನೋಟ, ಅದರ ಮಹತ್ವ, ವಿಶೇಷತೆ ಎಲ್ಲವನ್ನ ನಿಮಗೆ ಪರಿಚಯಿಸಲಿಕ್ಕೆ ನಾನೀಗ ಆ ರೆಸಾರ್ಟ್ನ ಬಾಗಿಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಕೊಡಗಿನಲ್ಲಿ ಅರಳಿದಂತಹ ಹೂವು ವಿಂಡ್ ಫ್ಲವರ್. ವಿಂಡ್ ಫ್ಲವರ್ ರೆಸಾರ್ಟ್ನತ್ತ ನಮ್ಮ ಪಯಣ. ಬೆಂಗಳೂರಿನ ಗಿಜಿಗಿಜಿಯಿಂದ, ಟ್ರಾಫಿಕ್ ಕಿರಿಕಿರಿಯಿಂದ ದೂರಾಗಿ ಪ್ರಶಾಂತವಾದಂತಹ ಸುಂದರ ರೆಸಾರ್ಟ್ನತ್ತ ನಮ್ಮ ಪಯಣ ಸಾಗ್ತಾ ಇದೆ. ವಿಂಡ್ ಫ್ಲವರ್ನ ನೋಟ ನಿಮಗಾಗಿ. ಪ್ರಕೃತಿಯ ಸಿರಿಯನ್ನೇ ಹಾಸು ಹೊದ್ದಂತಹ ವಿಂಡ್ ಫ್ಲವರ್ಗೆ ಬರ್ತಾ ಇದ್ದಂತೆ ಪ್ರವೇಶ ದ್ವಾರದಲ್ಲೇ ನಮಗೆ ಸೂಪರ್ ಆದಂತಹ ಸ್ವಾಗತವನ್ನು ಕೋರಲಾಯಿತು, ಅದರಲ್ಲೂ ಸಾಂಪ್ರದಾಯಿಕವಾದಂತಹ ಶೈಲಿಯಲ್ಲಿ, ಜೊತೆಗೆ ವಿತ್ ಅ ವೆಲ್ಕಮ್ ಡ್ರಿಂಕ್. ನಿಜಕ್ಕೂ ವಾರ್ಮ್ ವೆಲ್ಕಮ್. ಈ ಡ್ರಿಂಕ್ ಕೂಡ ಅದ್ಭುತವಾಗಿದೆಯಂತೆ, ಟೇಸ್ಟ್ ಮಾಡೇ ಬಿಡೋಣ. ವೆರಿ ನೈಸ್. ಕೂಲ್ ವೆದರ್, ಅದಕ್ಕೆ ಜಿಂಜರ್ ಕಾಫಿನ ಕೊಡಲಾಗಿದೆ. ಬಹುಶಃ ಇಲ್ಲಿರುವಂತಹ ವಾತಾವರಣಕ್ಕೆ ತಕ್ಕನಾಗಿ ಇಲ್ಲಿ ಪ್ರತಿಯೊಂದನ್ನು ಕೂಡ ಹೊಂದಿಕೊಳ್ಳುವಂತೆ ಮಾಡಲಾಗಿದೆ. ಸ್ವಾಗತವೇ ಇಷ್ಟು ಅದ್ಭುತವಾಗಿದೆ ಅಂತಂದರೆ ಇನ್ನು ನೋಡೋದಕ್ಕೆ ಇನ್ನೇನೇನು ಇದೆಯೇನು, ಬಹಳ ಕುತೂಹಲ ಆಗ್ತಾ ಇದೆ ನನಗಂತೂ. ನಿಮಗೂ ಆ ಕುತೂಹಲ ಇದೆ ಅಂತ ಗೊತ್ತು. ಬಹುಶಃ ಈ ವಿಂಡ್ ಫ್ಲವರ್ ಹೇಗಿದೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡುವಂತ ಬನ್ನಿ ಹೋಗೋಣ. ಎರಡು 2005ರಲ್ಲಿ ಕೊಡಗಿನಲ್ಲಿ ಅರಳಿದಂತಹ ಹೂವು ಈ ವಿಂಡ್ ಫ್ಲವರ್. ಇಲ್ಲಿ 45 ರೂಮ್ಗಳಿವೆ. ಅದನ್ನ ರೂಮ್ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ವಿಶಾಲವಾದಂತಹ ಸ್ಟುಡಿಯೋ, ವಿಲ್ಲಾಗಳು, ಸೂಟ್ಗಳು ಇಲ್ಲಿರುವಂಥದ್ದು. ಅಷ್ಟೇ ಅಲ್ಲ, ಇಲ್ಲೊಂದು ಪ್ಲಾಂಟರ್ಸ್ ಬಂಗ್ಲೋ ಕೂಡ ಇದೆಯಂತೆ. ಜೊತೆಗೆ ಕೊಡಗಿನ ದೇಗುಲದ ದರ್ಶನ ಕೂಡ ಇಲ್ಲಿ ಸಾಧ್ಯ ಆಗುತ್ತೆ. ಮೊದಲಿಗೆ ಪ್ಲಾಂಟರ್ಸ್ ಬಂಗ್ಲೋ ಅಂತಂದ್ರೆ ಹೇಗಿರುತ್ತೆ ನೋಡೋ ಕುತೂಹಲ ನನಗಿದೆ. ಬನ್ನಿ ಅತ್ತ ಧಾವಿಸೋಣ.
ತೋಟದಲ್ಲೊಂದು ಮನೆ ಮಾಡಿ ಮನೆ ಎದುರಿಗೊಂದು ಪೂಲ್ ಇದ್ರೆ ಇಂತಹದೊಂದು ಕನಸು ಬಹುಶಃ ಎಲ್ರಿಗೂ ಬಂದೇ ಇರುತ್ತೆ. ಆದರೆ ಕನಸು ಸಾಕಾರಗೊಳ್ಳೋದು ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ವಿಂಡ್ಫ್ಲವರ್ ಅಲ್ಲಿ ಬಂದ್ರೆ ಅದೇ ರೀತಿ ಒಂದು ತೋಟದಲ್ಲೊಂದು ಮನೆಯ ಎದುರಿನಲ್ಲೇ ಪ್ರೈವೇಟ್ ಪೂಲ್, ಈ ರೀತಿ ಸುಂದರವಾದಂತಹ ಹಸಿರಿನ ನಡುವಲ್ಲಿ ಕಾಲ ಕಳೆಯುವಂತಹ ಅವಕಾಶ. ಅದಕ್ಕಾಗಿಯೇ ಈ ಪ್ಲಾಂಟರ್ಸ್ ಬಂಗ್ಲೋ ಇಲ್ಲಿಗೆ ಬರುವಂತಹ ಪ್ರವಾಸಿಗರ ಫೇವರೆಟ್ ಆದಂತಹ ತಾಣ. ಅಮೇಜಿಂಗ್ ಆಗಿದೆ. ಪ್ಲಾಂಟರ್ಸ್ ಬಂಗ್ಲೋದೊಳಗೆ ಬರ್ತಾ ಇರುವಂಥದ್ದು, ಬರ್ತಾ ಇದ್ದಂತೆ ಆ VVIP ಫೀಲ್ ಇಲ್ಲಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ರೂಮ್ಸ್ ಹೆಂಗಿದೆ ಅದನ್ನು ನೋಡೋಣ. ಪ್ಲಾಂಟರ್ಸ್ ಬಂಗ್ಲೋದಲ್ಲಿ ಎಲ್ಲವೂ ಅಷ್ಟೇ ಅದ್ಭುತವಾಗಿದೆ. VVIPಗಳಿಗೆ ಅಂತನೋ ಹಾಗೆ ಮಾಡಿಸಂದ್ರೆ ಇಡೀ ಕುಟುಂಬ ಬಂದು ಇಲ್ಲಿ ಉಳಿದುಕೊಳ್ಬೋದು ಅಂತ ಅನ್ನೋದು ಇಲ್ಲಿನ ಕಾನ್ಸೆಪ್ಟ್. ಇಷ್ಟು ಸುಂದರವಾದಂತಹ ವಿಂಡ್ಫ್ಲವರ್ ರೆಸಾರ್ಟ್ನ ಸೌಂದರ್ಯವನ್ನು ಸವಿತಾ ಇದ್ದೀವಿ. ಆದರೆ ಇದರ ಮೂಲ ಕರ್ತೃ, ಈ ಪರಿಕಲ್ಪನೆಯನ್ನು ರೂಪಿಸಿದಂಥವರು, ಇದರ ಚೇರ್ಮನ್ ಗಿರಿಯವರ ನಡೆಸಿದ್ದಾರೆ. ಗಿರಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಸುಂದರವಾಗಿದೆ. ಬಹುಶಃ ಇದರ ಪರಿಕಲ್ಪನೆ ಬಗ್ಗೆ ನಿಮ್ಮ ಜೊತೆ ಮಾತನಾಡಲೇಬೇಕಾಗತ್ತೆ ಅಂತ ಅನಿಸುತ್ತೆ. ಬಹಳ ಸುಂದರವಾದಂತಹ ಪ್ರಾಪರ್ಟಿ ಮಾಡಿದ್ದೀರಿ. ಆದರೆ ಈ ಒಂದು ರೆಸಾರ್ಟನ್ನು ಮಾಡಬೇಕು ಅಂತಂದಾಗ ನಿಮಗೆ ಯಾಕೆ ಅನಿಸ್ತು ಅಂದರೆ ಈ ತರದೇ ಒಂದು ಕಲ್ಪನೆಯನ್ನು ಮಾಡಬೇಕು ಅಂತ ಬಂದಿದ್ದು ಹೇಗೆ ಅಂತ? ಮೊದಲಾಗಿ ಏನಾಗಿದೆ ಅಂದರೆ, ರಿಸಾರ್ಟ್ ಅಂದರೆ ಒಬ್ಬರೇ ಇರಬೇಕು, ಪ್ರೈವಸಿ ಬೇಕು. ಅದಕ್ಕೆ ಎಷ್ಟು ಜಾಗ ಇದ್ದರೆ ಎಷ್ಟು ರೂಮ್ ಕಟ್ಬೋದು ಅನ್ನೋದು ಐಡಿಯಾ ಇಲ್ಲ. ಎಷ್ಟೇ ಜಾಗ ಇರಲಿ 50 ರೂಮ್ ಮೇಲೆ ಕಟ್ಟೋದು ಬೇಡ ಅಂತ. ಸೊ ದಟ್ ಎವ್ರಿಬಡಿ ಹ್ಯಾಸ್ ದರ್ ಓನ್ ಇಂಡಿಪೆಂಡೆನ್ಸ್. ಫ್ಯಾಮಿಲಿ ಬಾಂಡಿಂಗ್ ಹ್ಯಾಪನ್ಸ್ ಯಾವಾಗ ಅಂದರೆ, ಕೂತ್ಕೊಂಡೇ ಇರ್ತೀವಿ, ಒಂದು ಪ್ಲೇಟ್ ಏನೋ ಕಡಲೆಕಾಯಿ ಇಟ್ಕೊಳ್ತೀವಿ, ಮಾತಾಡ್ತೀವಿ. ಅದು ಎಲ್ಲ ಕಡೆ ಮಾಡೋಕ್ಕಾಗುತ್ತೆ, ನನ್ನ ರೂಮಲ್ಲಿ. ಬೇರೆ ಹೋಟೆಲ್ ಹೋದರೆ ಮಾಡೋಕ್ಕಾಗಲ್ಲ. ಸೊ ಇಫ್ ಯು ಗೋ ಟು ಎನಿ ಆಫ್ ದ ರೂಮ್ಸ್, ಎನಿ ರೂಮ್, ಯು ಸಿ ಸಮ್ ನೇಚರ್ ಇಂಡಿಪೆಂಡೆಂಟ್ಲಿ. ನಮ್ಮ ಹೋಟ್ಲಲ್ಲಿ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಏನಂದರೆ, ನೀವು ಬೇರೆ ಹೋಟ್ಲ್ ಹೋದರೆ ನೀವು ಕೇಳಬೇಕು ಏನು ಬೇಕು ಅಂತ. ನಮ್ಮ ಹೋಟ್ಲಿಗೆ ಬಂದರೆ ನಮ್ಮ ಸ್ಟಾಫ್ ನಿಮ್ಮನ್ನು ಕೇಳ್ತಾರೆ. ದಟ್ ಇಸ್ ದ ಡಿಫರೆನ್ಸ್. ವಿಂಡ್ಫ್ಲವರ್ನಲ್ಲಿ ಬ್ಯೂಟಿಫುಲ್ ಆದಂತಹ ಸೂಟ್ಸ್ ಇದೆ, ಸ್ಟುಡಿಯೋಗಳಿವೆ. ಹೇಗಿರುತ್ತೆ ಅದು? ಬನ್ನಿ ಆಗ್ತಾ ಹೋಗೋಣ. ಸುಂದರವಾದಂತಹ ರೂಮ್ಗಳು ವಿಂಡ್ಫ್ಲವರ್ನ ವಿಶೇಷತೆ. ಹಾಗಾಗಿನೇ ಇಲ್ಲಿಗೆ ಬರುವಂಥವರು ವಿವಿಧವಾದಂತಹ ರೂಮ್ಗಳಲ್ಲಿ ಉಳಿದುಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಅದರಲ್ಲೂ ಈಗ ನಾವು ನೋಡ್ಲಿಕ್ಕೆ ಹೊರಟಿರುವಂಥದ್ದು ಸ್ಟುಡಿಯೋ. ನನಗೆ ಈ ರೂಮ್ನಲ್ಲಿ ಬಹಳ ಖುಷಿ ಕೊಟ್ಟಂತಹ ಜಾಗ ಅಂತಂದರೆ ಇದೇನೆ. ಯಾಕಂದರೆ ಎಲ್ಲ ಟ್ರಾಫಿಕ್ ಗಿಜಿಯನ್ನು ಮರೆತು ಇಲ್ಲಿ ಬಂದರೆ ಒಂದು ಒಳ್ಳೆಯ ಕಾಫಿ ಜೊತೆಗೆ ಈ ರೀತಿ ಪ್ರಕೃತಿಯೊಂದಿಗೆ ಕುಳಿತು ಮಾತನಾಡೋದು ಅಮೇಝಿಂಗ್ ಅನುಭವ. ಇದು ಓಪನ್ ಶವರ್ ಬಾತ್ರೂಮ್. ಓಪನ್ ಆಗಿರುವಂಥದ್ದು, ರೂಫ್ ಓಪನ್ ಆಗಿದೆ, ಹಾಗಾಗಿ ನ್ಯಾಚುರಲ್ ಸನ್ಲೈಟ್ ಇಲ್ಲಿ ಸಿಗುತ್ತೆ. ಜೊತೆಗೆ ಹಕ್ಕಿಗಳ ಚಿಲಿಪಿಲಿ ನಿಮಗೆ ಕೇಳಿಸ್ತಾ ಇರುತ್ತೆ. ಇಂತಹದೊಂದು ಓಪನ್ ಶವರ್ ಇದೆ ಅಂತಂದರೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಲ್ವಾ? ಯಾವುದೋ ಸುಂದರವಾದಂತಹ ಮನೆಗೆ ಬಂದಂತೆ ಭಾಸ ಆಗ್ತಾ ಇದೆ ಅಲ್ವಾ? ಇದು ವಿಂಡ್ಫ್ಲವರ್ನ ಸ್ವೀಟ್ ಆಗೇ ಇದೆ. ನೋಡೋದಕ್ಕಷ್ಟೇ ಅಲ್ಲ, ಉಳಿದುಕೊಂಡವರಿಗೂ ಅಂತಹದೇ ಅನುಭವ ಆಗುತ್ತಂತೆ. ಏನೇನು ಸ್ಪೆಷಾಲಿಟಿಗಳಿವೆ ಈ ಸ್ವೀಟ್ನಲ್ಲಿ, ಬನ್ನಿ ನಾವು ಕಣ್ತುಳಿಸ್ಕೊಳ್ಳೋಣ. ವಿಂಡ್ಫ್ಲವರ್ನ ವಿಶೇಷತೆ ಅಂತಂದರೆ ಇಲ್ಲಿ ಒಂದೊಂದು ರೀತಿಯ ಆಕ್ಯುಪೆನ್ಸಿಗಳಿರುವಂಥದ್ದು. 40 ವಿಭಿನ್ನ ರೂಮ್ಗಳಿವೆ. ಅದರಲ್ಲೂ ನೀವೀಗ ನೋಡ್ತಾ ಇದ್ದೀರಿ ಹೇಗೆ ಸಾಲು ಸಾಲು ವಿಲ್ಲಾಸ್ ಇದೆ ಅಂತ. ಅಂತಹದೇ ಒಂದು ವಿಲ್ಲಾಗೆ ನಾವೀಗ ಎಂಟ್ರಿ ಕೊಡ್ತಾ ಇರುವಂಥದ್ದು.
na